ತನ್ನನ್ನು ತಾನು ಹಿಂದೂಗಳ ಪಕ್ಷ ಎಂದು ಬುರುಡೆ ಬಿಡುವ ಬಿಜೆಪಿಯ ನಕಲಿ ಹಿಂದುತ್ವದ ಮುಖವಾಡ 32 ಲಕ್ಷ ಇಫ್ತಾರ್ ಕಿಟ್ ಹಂಚುವ ಮೂಲಕ ಕಳಚಿ ಬಿದ್ದಿದ್ದು, ಇದು ರಾಷ್ಟ್ರದ ಬಹುಸಂಖ್ಯಾತ ಹಿಂದೂಗಳಿಗೆ ಮಾಡಿದ ಅಪಮಾನ ಮಾತ್ರವಲ್ಲ, ಧರ್ಮದ್ರೋಹದ ಕೆಲಸವೂ ಕೂಡ ಆಗಿದೆ ಎಂದು ಹಿಂದೂ ಮಹಾಸಭಾ ಧುರೀಣರಾದ ರಾಜೇಶ್ ಪವಿತ್ರನ್ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದೆ ಬಿಜೆಪಿ ಈದ್ ಹಾಗೂ ಮೊಹರಂಗೆ ಗ್ಯಾಸ್ ಸಿಲಿಂಡರ್ ಹಂಚಿತ್ತು. ಈಗ ಕಿಟ್ ಹಂಚುತ್ತಿದ್ದಾರೆ. ಮುಂದೊಂದು ದಿನ ಓಲೈಕೆಯ ಭಾಗವಾಗಿ ನಮ್ಮ ಹಬ್ಬಗಳಿಗೆ ನಿರ್ಬಂಧ ಹೇರಿದರೂ ಆಶ್ಚರ್ಯ ಪಡಬೇಕಿಲ್ಲ. ಹೀಗೆ ಹಿಂದೂ ವಿರೋಧಿ ನೀತಿ ಅನುಸರಿಸಿದರೆ ಬಿಜೆಪಿ ಪಕ್ಷವು ಹೇಳ ಹೆಸರಿಲ್ಲದೆ ನಿರ್ನಾಮ ಆಗುವುದು ಖಂಡಿತ. ಆದ್ದರಿಂದ ಹಿಂದೂಗಳ ಹಿತವನ್ನು ಕಾಪಾಡುವ ಸಲುವಾಗಿ ಪರ್ಯಾಯ ವ್ಯವಸ್ಥೆ ಮಾಡುವುದು ಅತ್ಯಗತ್ಯ ಎಂದು ತಿಳಿಸಿದರು.